ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಟಾಪಿಕ್ ಏನಂತ ಅಂದರೆ, ನಿಮ್ಮ ಉತ್ತಮವಾದಂತಹ ಆರೋಗ್ಯ, ಸಂತೋಷವಾದಂತಹ ಜೀವನವನ್ನು ನಡೆಸೋದಕ್ಕೆ ಕೆಲವೊಂದು 5 ಬೆಸ್ಟ್ ಸಲಹೆಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂದರೆ ಈ ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಭಗವಂತನಲ್ಲಿ ಫಸ್ಟ್ ಕೇಳೋದೇನೆಂದರೆ, ಅಪ್ಪ ಭಗವಂತ ನಮಗೆ ಆರೋಗ್ಯನ ಕೊಟ್ಟು ಕಾಪಾಡು ತಂದೆ ಅಂತ. ಈ ಆರೋಗ್ಯನೇ ಇಲ್ಲ ಅಂದಾಗ ನಮ್ಮ ಜೀವನದಲ್ಲಿ ನಾವು ಏನೇ ಸಂಪಾದಿಸಿದ್ರು ಕೂಡ ಅದನ್ನು ಸಂತೃಪ್ತಿಯಾಗಿ ತೃಪ್ತಿ ಪಡ್ತಕ್ಕಂತಹ ಅವಕಾಶ ನಮಗಿರಲ್ಲ ಸ್ನೇಹಿತರೆ. ಸೊ ಹಾಗಾಗಿ 5 ಸಲಹೆಗಳನ್ನು, ನಿಮಗೆ ಬೆಸ್ಟ್ ಸಲಹೆಗಳನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಯಾಕಂದರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರ್ತೀರ ಕೆಲವರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ಮ್ಯಾಮ್ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಲೈವ್ಗೆ ಖಂಡಿತವಾಗಿಯೂ ಬರ್ತೀನಿ. ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಆದರೆ ಹಾಗಾಗಿ ಇನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ಬೋದು ಇಂಥ ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿಯನ್ನು. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಹೋಗೋಣ ಸ್ನೇಹಿತರೆ. ಈ ಉತ್ತಮವಾದಂತಹ ಜೀವನಕ್ಕೆ, ಸಂತೋಷವಾದಂತಹ ಜೀವನಕ್ಕೆ, ಉತ್ತಮವಾದಂತಹ ಆರೋಗ್ಯಕ್ಕೆ ಫಸ್ಟ್ ನನ್ನ ಸಲಹೆ ಏನಂತ ಅಂದರೆ, ನಿಮ್ಮ ಪ್ರತಿದಿನದ ಮೊದಲ ದಿನವನ್ನು ಸ್ಮೈಲಿಂದ ಪ್ರಾರಂಭಿಸಿ. ಯಾಕಂದರೆ ನಾವು ಹಿಂದೆ ಆಗಿರ್ತಕ್ಕಂತಹ ಘಟನೆಯಿಂದಾಗೋ ಅಥವಾ ಹಿಂದೆ ನಡೆದಿರ್ತಕ್ಕಂತಹ ಇನ್ಸಿಡೆಂಟ್ನ ನೆನ್ಕೊಂಡು ಹ್ಯಾಪ್ ಮೊರೆ ಹಾಕ್ಕೊಂಡು ಆ ದಿನವನ್ನು ಪ್ರಾರಂಭಿಸಿದ್ರೆ ಆ ದಿನದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಯಾವುದೂ ಪಾಸಿಟಿವ್ ಆಗಿ ಬರಲ್ಲ ಆ್ಯಂಡ್ ಸಕ್ಸಸ್ ಆಗಲ್ಲ. ಸೊ ಹಾಗಾಗಿ ನೀವು ಆ ಮೊದಲನೇ ದಿನವನ್ನು ಸ್ಮೈಲಿಂದ ಸ್ವೀಕರಿಸಿ. ನಾನು ತುಂಬ ಪಾಸಿಟಿವ್ ಆಗಿ ಈ ನಕಾರಾತ್ಮಕ ಯೋಚನೆಗಳನ್ನೆಲ್ಲ ತೆಗೆದ ಕಡೆ ಒಗೆದು, ನೆಗೆಟಿವಿಟಿ ಥಾಟ್ಸ್ ಬಂತು ಅಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಲ್ಲ ಸ್ನೇಹಿತರೆ. ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅವ್ರು ಹಾಗಿದ್ದಾರೆ, ಅವ್ರು ಆ ಸಾಧನೆ ಮಾಡಿದ್ದಾರೆ, ಅವ್ರ ಮನೆ ಕಟ್ಟಿದ್ದಾರೆ, ನನ್ನ ಕೆಲ್ ಮಾಡ್ಲಿಕ್ಕಾಗ್ತಿಲ್ಲ. ಸೊ ದಟ್ ಈಸ್ ನಾಟ್. ನಿಮಗೆ ದೇವರು ಭಗವಂತ ಏನನ್ನ ಕೊಟ್ಟಿದ್ದಾನೆ ಅಷ್ಟರಲ್ಲಿ ತೃಪ್ತಿ ಪಡ್ತಾ ನಾನು ಏನು ಮಾಡಬಲ್ಲೆ ಅನ್ನೋ ಪಾಸಿಟಿವ್ ನೆಟ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವ್ರಿಗಿಂತ ಮೇಲ್ಮಟ್ಟಕ್ಕೆ ನಿಮಗೆ ಒಂದು ಒಳ್ಳೆ ಅವಕಾಶನವನ್ನು ಮಾಡ್ಕೊಳ್ತಾನೆ. ಈ ನಕಾರಾತ್ಮಕ ಯೋಚನೆಗಳನ್ನು ತಡೆ ಹಿಡಿಯೋದು ತುಂಬಾ ಕಷ್ಟ. ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ನಿಮ್ಮ ನೆಗೆಟಿವಿಟಿ ಥಾಟ್ಸ್ನ ಕಂಪ್ಲೀಟಾಗಿ ಮರ್ತು ಬಿಡಿ. ಯಾಕಂದರೆ ಅಂಥ ಸಹವಾಸಕ್ಕೆ ನೀವು ಹೋಗಬೇಡಿ. ಫಾರ್ ಎಕ್ಸಾಂಪಲ್, ನಿಮ್ಮನ್ನ ಹತ್ರ ಯಾರೋ ಒಬ್ಬರು ಜಗಳ ಮಾಡ್ತಿರ್ತಾರೆ ಅಥವಾ ಮಾತು ಜಗಳ ಮಾಡ್ತಿರ್ತಾರೆ. ಅವ್ರನ್ನ ಅಲ್ಲಿ ಕ್ಷಮಿಸಿ ಆ ಜಾಗನ ಬಿಟ್ಟು ನೀವು ಸಂಪೂರ್ಣವಾಗಿ ಬಂದ್ಬಿಡಿ. ಯಾಕಂದರೆ ಅಲ್ಲಿಂದ ಮಾತಿಗೆ ಮಾತು ಬೆಳೆದಾಗ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಅದು ನೆಗೆಟಿವ್ ಥಾಟ್ಸ್ ಬಂದು ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇದರಿಂದನೇ ಸ್ನೇಹಿತರೆ, ಈ ನೆಗೆಟಿವಿಟಿ ಯೋಚನೆಯಿಂದನೇ, ಈ ನಕಾರಾತ್ಮಕ ಯೋಚನೆಯಿಂದನೇ ನಾನಾ ಕಾಯಿಲೆಗಳು ಬರ್ತಿವೆ. ಆಸ್ತಮಾ, ಥೈರಾಯ್ಡ್, ಈ ಹಾರ್ಟ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್, ಅಜೀರ್ಣ, ಇಂತಹವನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಯಾಕಂದರೆ ಈ ನೆಗೆಟಿವಿಟಿ ಥಾಟ್ಸ್ನೆಲ್ಲ ತೆಗ್ದಾಕ್ಬಿಡಿ ಸ್ನೇಹಿತರೆ. ನಿಮ್ಮ ಲೈಫಲ್ಲಿ ಹಿಂದೆ ಏನಾಗಿದೆಯಾ ಅದನ್ನೆಲ್ಲ ಮರೆತು ನಾನು ಇವಾಗ ಏನನ್ನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ನಾನು ಯಾವ ಕೆಲಸನ ಕೈಗೊಂಡಿದ್ದೀನಿ, ಆ ಕೆಲಸಕ್ಕೆ ನಾನು ಮಾಡ್ತಕ್ಕಂಥ ಕ್ರಮಗಳು ಏನಿದೆ ಅದ್ರ ಬಗ್ಗೆ ಒಂದು ಪಟ್ಟಿನ ಮಾಡ್ತಾ ಹೋಗಿ. ಅದ್ರ ಬದಲು ಹಿಂದೆ ಆದಂತಹ ಘಟನೆನ ನೆನಪು ಮಾಡಿಕೊಂಡು ಆ ಟೈಮ್ನು ವೇಸ್ಟ್ ಮಾಡಿಕೊಂಡು ನಿಮ್ಮ ಮೈಂಡ್ಗೂ ಟ್ರೆಸ್ ಕೊಟ್ಕೊಂಡು ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಈ ನೆಗೆಟಿವಿಟಿ ಯೋಚನೆನೇ ಬಿಟ್ಬಿಡಿ. ಅದು ಏನೇ ಆಗಿರಲಿ, ಅದು ನಿಮಗೆ ನೋವೇ ಕೊಟ್ಟಿರಲಿ, ಮುಂದೆ ಅದು ನನಗೆ ಪಾಸಿಟಿವ್ ಆಗುತ್ತೆ, ಮುಂದೆ ಅದು ಒಂದು ಒಳ್ಳೇದಾಗತ್ತೆ ಅನ್ನೋದನ್ನ ಮೈಂಡಲ್ಲಿ ನಿಮಗಿರಲಿ. ಈ ಸಕಾರಾತ್ಮಕ ಯೋಚನೆ ಅಂದರೆ ಈ ಪಾಸಿಟಿವ್ ಆಗಿ ನಾನು ಏನು ಮಾಡಬೇಕು, ಈ ಕೆಲಸನ ನಾನು ಏನು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್, ನಾವು ಒಂದು ಬಟ್ಟೆ ತಗೊಳಕ್ಕೆ ಹೋದಾಗ ಆ ಕಸ್ಟಮರ್ ನಮಗೆ ಸಂಪೂರ್ಣವಾಗಿ ಸ್ಪಂದಿಸಿ ನಾವು ಯಾವುದೇ ನೆಗೆಟಿವಿಟಿ ಆಗಿದೆ ಹೇಳಿದ್ರು ಅವರು ಪಾಸಿಟಿವ್ ಆಗಿ ಅದನ್ನು ತಗೊಂಡು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಅದು ಅವ್ರ ಡ್ಯೂಟಿ. ಅವರು ಅಕಸ್ಮಾತ್ ಅಲ್ಲಿ ನೆಗೆಟಿವ್ ಆಯಿತು ಅಂದರೆ ಅವರ ಕೆಲಸಕ್ಕೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬರ್ತಕ್ಕಂತಹ ಜೀವನದಲ್ಲಿ ತಡೆಗಳನ್ನೆಲ್ಲ, ನೆಗೆಟಿವಿಟಿನೆಲ್ಲ ಎಸ್ದು ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಮಾತ್ರ ನಮ್ಮ ತಲೆಯಲ್ಲಿ ಒಳ್ಳೆ ಪಾಸಿಟಿವ್ ಮೈಂಡ್ನ ಇಟ್ಕೊಂಡು ಹೋದರೆ ನಿಮ್ಮ ಸಕಾರಾತ್ಮಕ ಯೋಚನೆ ನಿಮ್ಮ ಅದು ಅಭ್ಯಾಸ ಆಗ್ತಾ ನಿಮ್ಮ ನೆಗೆಟಿವ್ ಥಾಟ್ಸ್ಗೆ ಜಾಗ ಇರಲ್ಲ.
ಈ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ನಿಮ್ಮ ದೇಹವನ್ನು ಸರಿಸಿ ಸ್ನೇಹಿತರೆ. ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದೇಹಕ್ಕೆ ಒಂದು ವ್ಯಾಯಾಮ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಇದೇ ರೀತಿ ನಾನಾ ರೀತಿ ನಿಮ್ಮ ದೇಹವನ್ನು ಸ್ವಲ್ಪ ಸರಿಸಿ. ಅಂದರೆ ದೇಹವನ್ನು ಸರಿಸಿ ಅಂದಾಕ್ಷಣ ದೇಹಕ್ಕೆ ಶ್ರಮ ಕೊಡಬೇಕು ಅನ್ನೋದೇನಿಲ್ಲ. ಯಾಕಂದರೆ ಈ ವ್ಯಾಯಾಮ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮೆಲ್ಲ ನೆಗೆಟಿವಿಟಿ ಥಾಟ್ಸ್ ಹೋಗಿ ನೀವು ಏನೋ ಹೊಸದೊಂದು ಮಾಡ್ತಕ್ಕಂಥ ಹರ್ಸು ಫ್ರೆಶ್ನೆಸ್ ಆ್ಯಂಡ್ ಆ್ಯಕ್ಟಿವ್ನೆಸ್ ನಿಮ್ಮ ಮೈಂಡಿಗೆ ಬರುತ್ತೆ. ತುಂಬ ಆ್ಯಕ್ಟಿವ್ ಆಗುತ್ತೆ, ಯಾವುದೇ ರೀತಿ ಕಾಮ್ ಮೈಂಡ್ ಇರುತ್ತೆ. ಆ ಬೆಳಿಗ್ಗೆ ಟೈಮ್ ಅನ್ನೋದು ನಿಮಗೆ ಕಾಮ್ ಮೈಂಡ್ ಇರುತ್ತೆ, ಯಾವುದೇ ರೀತಿ ನೆಗೆಟಿವಿಟಿ ಥಾಟ್ಸ್ ನಿಮ್ಮ ಮುಂದೆ ಬರಲ್ಲ, ಅದು ಪಾಸಿಟಿವ್ ಆಗುತ್ತೆ. ಹಾಗೆಯೇ ಆ ವ್ಯಾಯಾಮ ಎಕ್ಸಸೈಸ್ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ನಿಮ್ಮ ದೈಹಿಕ ಆರೋಗ್ಯನೂ ಕೂಡ ತುಂಬಾ ಡೆವಲಪ್ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ದೇಹನ ಸರಿಸಿ ಅಂದ ತಕ್ಷಣ ದೇಹಕ್ಕೆ ಹಿಂಸೆ ಕೊಡೋದಲ್ಲ, ಜಸ್ಟ್ ನಮಗೊಂದು ರಿಲ್ಯಾಕ್ಸೇಷನ್ ಆಗೋದಕ್ಕೆ, ನಮ್ಮ ಮೈಂಡ್ ಆ್ಯಕ್ಟಿವ್ ಆಗೋದಕ್ಕೆ, ನಮ್ಮ ಮೈಂಡ್ ಫ್ರೆಶ್ನೆಸ್ ಆಗೋದಕ್ಕೆ, ಎಲ್ಲ ನೆಗೆಟಿವಿಟೀಸ್ನ ಹೋಗ್ಲಾಡ್ಸೋದಕ್ಕೆ ಈ ಮೆಡಿಟೇಷನ್ನ ಮಾಡಿ, ಪ್ರಾಣಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ. ಕೆಲವೊಂದಷ್ಟು ಎಕ್ಸಸೈಸ್ಗಳಿದ್ದಾವೆ, ಆ ಎಕ್ಸಸೈಸ್ನ ಮಾಡಿ. ಆ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಬರುತ್ತೆ, ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ. ಈ ರೀತಿ ವ್ಯಾಯಾಮಗಳನ್ನ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಒಂದು ಮೆಡಿಟೇಷನ್ನ ಆಯ್ಕೆ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಒಂದು ನೆಗೆಟಿವಿಟಿ ಥಾಟ್ಸ್ ಬರೋದಕ್ಕೆ ಜಾಗನೇ ಇರಲ್ಲ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಅಂದರೆ ನಿಮ್ಮ ಮನಸ್ಸು ನಿಮ್ಮ ದೇಹವನ್ನು ಪೋಷಿಸಿ ಸ್ನೇಹಿತರೆ. ಇಲ್ಲಿ ತುಂಬ ಆರೋಗ್ಯವಾಗಿರ್ತಕ್ಕಂತಹ ನಿಮ್ಮ ಆಹಾರವನ್ನು ಸೇವಿಸಿ ನಿಮ್ಮ ದೇಹವನ್ನು ಪೋಷಿಸಿ. ಅನ್ನೆಸೆಸರಿಯಾಗಿ ಜಂಕ್ ಫುಡ್ ಆಗಿರ್ಬೋದು, ಹೊರಗಡೆ ಊಟ ಆಗಿರ್ಬೋದು, ಯಾವುದನ್ನು ಸೇವಿಸಬೇಡಿ. ನ್ಯಾಚುರಲಾಗಿ ಏನಿದೆ ಆ ಊಟನ ನೀವು ಸ್ವೀಕರಿಸಿ. ಯಾಕಂದರೆ ಈ ಜಂಕ್ ಫುಡ್ ಆದಷ್ಟು ಸಾತ್ವಿಕ ಆಹಾರವನ್ನು ನಮ್ಮ ನ್ಯಾಚುರಲ್ ಆಗಿ ನಮ್ಮ ಪ್ರಕೃತಿ ಏನು ಕೊಟ್ಟಿದೆ, ಹಣ್ಣು ತರಕಾರಿ ಸೊಪ್ಪು ಸೆದೆ, ಈ ಥರದ ಸಾತ್ವಿಕ ಆಹಾರವನ್ನು ಆದಷ್ಟು ಸೇವಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳಿ. ಯಾಕಂದರೆ ಶುಚಿಯಾದಂತಹ ಯಾವುದೇ ರೀತಿ ಸಂಸ್ಕರಿಸಿದ ಆಹಾರವನ್ನು ನೀವು ತಗೊಳ್ಬೇಡಿ. ನ್ಯಾಚುರಲಾಗಿ ನೀವು ಮನೆಯಲ್ಲಿ ಮಾಡಿದಂತಹ ಆರೋಗ್ಯಕರವಾದಂತಹ ಊಟವನ್ನು ತಗೊಳ್ಳೋದ್ರಿಂದ ನೀವು ಹೆಚ್ಚಿನದಾಗಿ ಆರೋಗ್ಯವಾಗಿರ್ಬೋದು. ಮತ್ತು ನಿಮ್ಮ ಮನಸ್ಸನ್ನು ಪೋಷಿಸಿ. ಇದೇ ರೀತಿ ಹಿಂದೆ ಹೇಳಿದಾಗೆ ಧ್ಯಾನ, ಯೋಗ, ವ್ಯಾಯಾಮ, ಇದೇ ರೀತಿ ನಿಮ್ಮ ಮನಸ್ಸಿಗೂ ಕೂಡ ನಿಮ್ಮ ಮೆಂಟಲಿಗೂ ಕೂಡ ಒಂದು ಒಳ್ಳೆ ಆರೋಗ್ಯ ಬೇಕಾಗುತ್ತೆ. ಇವೆರಡು ಇದ್ದಾಗ ಮಾತ್ರ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸಂಸೋದೆ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಆದಷ್ಟು ನೀವು ಹೊರಗಡೆ, ಯಾಕಂದರೆ ನಾವು ಹೊರಗಡೆ ಹೋದರೆ ಊಟ ಅಷ್ಟು ಸಂಸ್ಕರಿಸಿದ ಊಟ ಅಷ್ಟು ಆರೋಗ್ಯಕರ ಅಲ್ಲ ಸ್ನೇಹಿತರೆ. ಈ ಫೋರ್ತ್ ಪಾಯಿಂಟ್ ಏನಂತ ಅಂದರೆ ವಿಶ್ರಾಂತಿನ ನಿಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ ಸ್ನೇಹಿತರೆ. ನೀವು ಈ ಮನುಷ್ಯನಿಗೆ ನಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ನಿಮಗೆ ಯಾವ ವಯಸ್ಸಿನವರು ಎಷ್ಟೆಷ್ಟು ನಿದ್ದೆ ಮಾಡಬೇಕು ಅಂತ ವಿಡಿಯೋ ಕ್ಲಿಪ್ಪಲ್ಲಿದೆ, ಹೋಗಿ ವಿಡಿಯೋ ನೋಡಿದ್ರೆ ಅದು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಈ ನಾವು ಹೇಳಿರ್ತಕ್ಕಂತಹ ವೇಸಲ್ಲಿ ನೀವು ಆದಷ್ಟು ಅಷ್ಟು ನಿದ್ದೆನ ಮಾಡಿದ್ರೆ ಮೈಂಡ್ಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆದಷ್ಟು ಒಂದು ನೆಗೆಟಿವ್ ಥಾಟ್ಸ್ ಬರಲ್ಲ, ಸ್ಟ್ರೆಸ್ ಬರಲ್ಲ, ತುಂಬ ಆರೋಗ್ಯವಾಗಿರ್ತೀರ ಸ್ನೇಹಿತರೆ. ನಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನೀವು ನಿದ್ರೆ ಮಾಡೋದನ್ನು ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ರಾತ್ರಿ ಒಂದು 10 ಗಂಟೆಗೆ ನೀನು ಮಲಗ್ತೀಯ ಅಂದರೆ ಅದರಿಂದ 1 ನಿಮಿಷನೂ ಕೂಡ ವೇಸ್ಟ್ ಮಾಡಬೇಡಿ. ಆದಷ್ಟು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಿ. ಯಾಕಂದರೆ 4 ರಿಂದ 6 ತುಂಬ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬ ಅದ್ಭುತವಾದಂಥ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದ ಸಕ್ಸಸ್ಸನ್ನು ಕಾಣ್ಬೋದು. ಹಾಗಾಗಿ ಆದಷ್ಟು ಬೇಗ ಮಲಗಿ ಆದಷ್ಟು ಬೇಗ ಎದ್ದೇಳಿ. ಈ ಮತ್ತು ಲೇಟಾಗಿ ಹೇಳೋರ್ಗು ಬೇಗ ಎದ್ದೇಳೋರ್ಗು ಏನು ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ? ಲೇಟಾಗಿ 12 ಗಂಟೆ ರಾತ್ರಿಗೆ ಮಲ್ಕೊಂಡು ಮತ್ತೆ ಬೆಳಗ್ಗೆ 9 ಗಂಟೆನಲ್ಲಿ ಎದ್ರೆ ಅವರ ಯಶಸ್ಸು ಎಲ್ಲಿಂದ ಸಾಧ್ಯ ಸ್ನೇಹಿತರೆ? ಅದೇ ಸೋಮೇರಿನಲ್ಲಿ ಸೋಮಾರಿತನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು. ಅದೇ ಬೇಗ ಮಲಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ನಿಮ್ಮ ಒಂದು ಚಾರ್ಟನ್ನು ಮಾಡಿಕೊಂಡು ನಾನು ಬೆಳಿಗ್ಗೆ ಇದನ್ನು ಮಾಡಬೇಕು, ಸೊ ಈ ಕೆಲಸನ ಇಷ್ಟು
ಇಷ್ಟರಲ್ಲಿ ನಾನು ಮುಗಿಸ್ಬೇಕು ಅಂತ ಚಾರ್ಟ್ ಮಾಡಿಕೊಂಡು ಬೆಳಿಗ್ಗೆ ಆ ಟೈಮಿಂಗ್ಸ್ಗೆ ಎದ್ದು ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಚಟುವಟಿಕೆಗಳನ್ನ ಯೋಗ, ಧ್ಯಾನ, ವ್ಯಾಯಾಮ, ಎಕ್ಸಸೈಸ್ ಈ ಥರದಲ್ಲಿ ತೊಡಗಿಸ್ಕೊಂಡಾಗ ನಿಮ್ಮ ಮೈಂಡ್ ತಾನಾಗೆ ಒಂದು ಚಾರ್ಟ್ ರೂಪದಲ್ಲಿ ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಡೆಸ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದೇ ವ್ಯಕ್ತಿ ರಾತ್ರಿ 11-12ಕ್ಕೆ ಮಲಗಿ 9-8ಕ್ಕೆ ಎದ್ದರೆ ಆಲ್ರೆಡಿ ಯಶಸ್ಸಿನ ಜನ 4-5 ಗಂಟೆ ಟೈಮ್ ಆಲ್ರೆಡಿ ಅವ್ರ ಕೆಲಸನ ಮುಗಿಸಿರ್ತಾರೆ. ಇವತ್ತಿನ ಜನ್ರೇಷನ್ ಹೇಗಿದೆ ಅಂದರೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್, ಹಾಗಾಗಿ ಅವ್ರಿಗೆ ಟೈಮ್ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ, ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಇಲ್ಲಿ ವರ್ಷದಲ್ಲಿ 720 ಗಂಟೆ ಆದರೆ ಅವ್ರಿಗೆ ಎಕ್ಸ್ಟ್ರಾ 1 ತಿಂಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಅವ್ರಿಗೆ ಯಶಸ್ಸಿನ ಜನರಿಗೆ ಏನಾಗುತ್ತೆ 1 ತಿಂಗಳು ಎಕ್ಸ್ಟ್ರಾ ಸಿಗುತ್ತೆ. ಆ 2 ಅವರ್ ಕೆಲಸ ಮಾಡಿರ್ತಾರೆ, 1 ತಿಂಗಳಲ್ಲಿ 2 ಅವರ್ ಹೆಚ್ಚು ಮಾಡ್ತು ಅಂದರೆ ಅವರು ಎಲ್ಲರಿಗಿಂತ ಮುಂದೆ ಬರೋದು ಸಾಧ್ಯ ಆಗುತ್ತೆ. ಸೊ ಈ ಸೋಮಾರಿಗಳಿಗೆ ಇದು ಸಾಧ್ಯ ಆಗಲ್ಲ, ಯಾಕಂದರೆ ಅವ್ರಿಗೆ ಟೈಮೇ ಇರಲ್ವಲ್ಲ. ಅನ್ನೆಸೆಸರಿಯಾಗಿ ಟೈಮ್ ಯೋಚನೆ ಮಾಡ್ತಾರೆ, ಹೀಗಾಗಿ ಸ್ಟ್ರೆಸ್ ಆಗುತ್ತೆ, ಒತ್ತಡ, ಆತಂಕ. ಬೇರೆಯವರು ಅದನ್ನು ಮಾಡಿದ್ರು ನಾನು ಮಾಡಲಿಕ್ಕಾಗಲಿಲ್ಲ, ಅವ್ರು ಏನೋ ಸಾಧನೆ ಮಾಡಿದ್ರು ನಾನು ಸಾಧನೆ ಮಾಡಲಿಕ್ಕಾಗಲಿಲ್ಲ, ಅವ್ರು ಅಲ್ಲಿದ್ದಾರೆ, ಅವ್ರ ಮನೆ ಕಟ್ಟಿದ್ರು ನಾನು ಇಲ್ಲಿದ್ದೀನಿ. ಈ ಥರ ಯೋಚನೆಗಳು ಬಂದು ಆರೋಗ್ಯವನ್ನು ಹದಗೆಡಿಸ್ಕೊಂಡು ಜೀವನದಲ್ಲಿ ಸಫರ್ ಪಡಬೇಕಾಗುತ್ತೆ ಸ್ನೇಹಿತರೆ. ನಿದ್ರೆ ತುಂಬಾ ಇಂಪಾರ್ಟೆಂಟ್. ಈ ಲಾಸ್ಟ್ 5th ಒಂದು ಸಲಹೆ ಏನಂತ ಅಂದರೆ, ಜನರ ಹತ್ರ ನೀವು ಸಂಪರ್ಕ ಮಾಡಿ ಸ್ನೇಹಿತರೆ. ಏನೋ ಒಂದು ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ, ಹೃದಯ ಸ್ಪಂದಿಗಳಿರ್ತಾರೆ. ಸೊ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಜನರು ಇರ್ತಾರೆ, ಅಭಿವೃದ್ಧಿ ಇರ್ತಕ್ಕಂತಹ ಜನರು ಇರ್ತಾರೆ. ಇವರನ್ನ ಒಮ್ಮೆ ಹೋಗಿ ಭೇಟಿ ಮಾಡಿ ಅವರಲ್ಲಿರ್ತಕ್ಕಂತಹ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಈ ಸಮಾಜ ಸೇವಕರಿರ್ತಾರೆ, ಸ್ವಯಂ ಪ್ರೇರಿತರಿರ್ತಾರೆ, ಇಂತಹವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಕೆಲವೊಂದಷ್ಟು ವಿಷಯಗಳು ಕ್ಲಿಪ್ ಆಗುತ್ತೆ. ಆ ಕ್ಲಿಪ್ ಆದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಹೀಗೆ ನೀವು ನಾನಾ ರೀತಿ ಹೊರಗಡೆ ಹೋದರೆ ನಾನಾ ರೀತಿ ಒಳ್ಳೆ ರೀತಿ ಜನಗಳು ಸಿಗ್ತಾರೆ. ಒಳ್ಳೆ ಸಮಾಜ ಸೇವಕರಾಗಿರ್ಬೋದು, ಸಹಾಯವಂತರಾಗಿರ್ಬೋದು, ಸ್ವಯಂ ಪ್ರೇರಿತರಾಗಿರ್ಬೋದು. ಇದೇ ರೀತಿ ನಾನಾ ರೀತಿ ಒಂದೊಳ್ಳೆ ಸಹಾಯ ಮಾಡ್ತಕ್ಕಂತಹ ಜನರನ್ನ, ಅಂದರೆ ಸಾಧನೆ ಮಾಡಿರ್ತಕ್ಕಂತಹ ಜನರನ್ನ, ಆವಿಷ್ಕಾರ ಮಾಡಿರ್ತಕ್ಕಂತಹ ಜನರನ್ನ ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅವ್ರನ್ನ ಹುಡುಕಿ ಆದಷ್ಟು ಅವರಿಂದ ಜನಗಳ ಸಂಪರ್ಕದಿಂದ ಇರಿ ಸ್ನೇಹಿತರೆ. ಯಾಕಂದರೆ ಒಂದು ವಿಚಾರ ನನಗೆ ಗೊತ್ತಿದ್ರೆ ಮತ್ತೊಂದು ವಿಚಾರ ಇನ್ನೊಬ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಜನಗಳನ್ನು ಸಂಪರ್ಕ ಇದ್ದಾಗ ಯಾವುದೇ ರೀತಿ ನಿಮಗೆ ಒಂಟಿ ಫೀಲ್ ಬರಲ್ಲ, ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ, ಆರೋಗ್ಯವಾಗಿರ್ತೀರ. ಲೈಫಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅನ್ನೋ ಗ್ಲೀಸ್ನೆಸ್ ಇರುತ್ತೆ. ನನಗೆ ಇದಾಗಲಿಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಇದು ಮಾಡಲಿಲ್ಲ ಅಂದರೆ ಮತ್ತೊಂದು ಮಾಡ್ಬೋದಲ್ವ ನಾನು ಅನ್ನೋ ಯೋಚನೆ ಬರುತ್ತೆ. ಹಾಗಾಗಿ ಸಾಧ್ಯವಾದರೆ 4 ಜನನ ಭೇಟಿ ಮಾಡಿ, ಸಂಪರ್ಕ ಮಾಡಿ, ಈ ಕ್ಲಬ್ಗಳಲ್ಲಿ ಈ ಸಹಾಯವಂತರನ್ನ ಇಂಥವ್ರನ್ನೆಲ್ಲ ಭೇಟಿ ಮಾಡಿ ಕೆಲವೊಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ಈ ಉತ್ತಮವಾದಂಥ ಸಂತೋಷವಾದಂಥ ಜೀವನಕ್ಕೆ ಮತ್ತು ಆರೋಗ್ಯವಾದಂತಹ ಜೀವನಕ್ಕೆ ಈ 5 ಸಲಹೆಗಳನ್ನು ನೀವು ಅನುಸರಿಸಿದ್ದೆ ಆದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಒಂದು ನೆಗೆಟಿವ್ ಥಾಟ್ಸ್ ಬರದೆ ಒಂದು ಒಳ್ಳೆ ಸಕ್ಸಸ್ಫುಲ್ ಜೀವನವನ್ನು ನೀವು ನಡೆಸ್ಬೋದು ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಆಯಿತಾ? ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಬೇಡಿ ಸ್ನೇಹಿತರೆ, ಯಾಕಂದರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪಲ್ಲ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೊಂದು ಸಂಚಿಕೆಯಲ್ಲಿ ಹೊಸದೊಂದು ವಿಷಯದೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.